ಗೈಸ್ ಬಲಗಾಲಿಟ್ಟು ನಮ್ಮ ಮನೆಗೆ ಹೋಗೋಣವಾ. ಬನ್ನಿ 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 ಬನ್ನಿ. ಬಾರಮ್ಮ ನಮ್ಮ ಮನೆಗೆ ಬಾರಮ್ಮ, ಬಾರಮ್ಮ. ಇದು ದೇವ್ರ ಮನೆ. ಭೂವರ ಸ್ವಾಮಿ ಆಶೀರ್ವಾದ. ಸರಿ ಬನ್ನಿ. ಏನೋ ಗೈಸ್, ನಮ್ಮ ಅಕ್ಕ ತಂಗಿ ಸಪೋರ್ಟಿಂದ ನಂಗೊಂದು ಮನೆ ಸಿಕ್ತು. ಇದು ಮಾತು ಅಂದ್ರೆ ಬಾಯ್ ನಿಮ್ಮ ಮನೆಗೆ ರೈಟ್. ಅಳ್ಬೇಡ ಮಗ್ನೆ, ಅವ್ರ ಮನೆಗೆ ಏನ್ ಫ್ಲೋರು. ಸೊ ಗೈಸ್, ಇದು ಬಂದು ನಮ್ಮ ಮಾಸ್ಟರ್ ಬೆಡ್ರೂಮ್. ಸೊ ಅದು ಬಂದು ವಾಶ್ರೂಮ್. ಇಲ್ಲೆಲ್ಲ ಫುಲ್ ವಾಲ್ ಡ್ರಾಫ್ ಬರುತ್ತೆ. ಆ್ಯಂಡ್ ಈ ಕಡೆ ಬಂದರೆ ಬೆಡ್ಡು, ಇಲ್ಲಿ ಬೆಡ್ ಇರೋದು ಬೆಡ್ ಏರಿಯಾ. ಆ್ಯಂಡ್ ಒಂದು ಬ್ಯೂಟಿಫುಲ್ ಪಾರ್ಟ್ ಅಂದರೆ ಇದು ಗೈಸ್. ಸೊ ಇದ್ರ ಮೇಲೆ ನಾವು ಈ ಥರ ಕೌಚ್ ಇಡೋದು ಅಥವಾ ಸ್ವಲ್ಪ ಚಿಕ್ಕ ಟೀ ಪಾಯ್ ಮತ್ತು ಎರಡು ಚೇರ್ ಇಡ್ತೀವಲ್ಲ, ಆ ರೀತಿ ಇಟ್ಟು ಇದ್ರ ಮೇಲೆ ಅದು ಇರುತ್ತೆ. ಆ್ಯಂಡ್ ಇಲ್ಲಿ ಎಲ್ಲ ಪ್ಲ್ಯಾಂಟ್ಸು, ಡ್ರೈಗಳಂಥ ಪ್ಲ್ಯಾಂಟ್ಸ್ ಏನಿರುತ್ತೆ ಅದು. ಆ್ಯಂಡ್ ಇದು ವ್ಯೂ, ಮಾಸ್ಟರ್ ಬೆಡ್ರೂಮಿಂದ ವ್ಯೂ ಹೆಂಗೆ ಕಾಣಿಸ್ತಾ ಇದೆ ಗೈಸ್ ಕಾಮೆಂಟ್ ಮಾಡಿ. ನನಗೆ 1000% ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿಲ್ಲ. ಎಲ್ಲೋ ಒಂದು ಕಡೆ ಇದು ಬೇಕಿತ್ತಿಲ್ಲ, ಸುಮ್ಮನೆ ಇದೇ ಫುಲ್ ಪ್ಲೇನ್ ಆಗಿದ್ರೆ ದೊಡ್ಡದಾಗಿರೋದಲ್ಲ ಅಂತ ಒಂದು ಮೈಂಡ್ ಸೆಟ್ ಅಷ್ಟೇ. ಬಟ್ ಅರುಣಿಗೆ ಇದೇ ರೀತಿ ಬೇಕಿತ್ತು. ಆ್ಯಂಡ್ ಇದು ಬಂದು ಏನು ಗೊತ್ತಾ, ಈ ಥರದ್ದು ಇಲ್ಲೇನು ಹಾಕಿದ್ರಲ್ಲ ಸೇಮ್ ಫಸ್ಟ್ ಹಾಫಲ್ಲೂ ಹಾಕ್ತಾರೆ. ಆ್ಯಂಡ್ ಮಧ್ಯದಲ್ಲಿ ಈ ಥರ ಹ್ಯಾಂಗಿಂಗ್ ಲೈಟ್ಸ್ ಬರುತ್ತಲ್ಲ ಆ ರೀತಿ. ಸೊ ಮಾಸ್ಟರ್ ಬೆಡ್ರೂಮ್ ಕಂಪ್ಲೀಟಾಗಿ, ಮಾಸ್ಟರ್ ಬೆಡ್ರೂಮ್ ಅಲ್ಲ ಇಡೀ ಮನೆಯೇ ಕಂಪ್ಲೀಟಾಗಿ ಅರುಣ್ ಪ್ಲಾನೇನೆ. ಹಾಯ್ ಗಾಯ್ಸ್, ಸೊ ಎಸ್ ಇದು ಬಂದು ನೆಕ್ಸ್ಟ್ ಡೇ. ಇನ್ಫ್ಯಾಕ್ಟ್ ಏನು ಗೊತ್ತಾ, ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ಏನು ತೊಗೊಂಡಿದ್ದೀನಲ್ಲ ಅದೆಲ್ಲ ಒಂದೇ ವ್ಲಾಗಲ್ಲಿ ಮರ್ಜ್ ಮಾಡಿಬಿಟ್ಟು ಆಗ್ತಿರೋದು. ಆ್ಯಂಡ್ ನಾನು ಇತ್ತೀಚೆಗೆ ವ್ಲಾಗ್ ಎಲ್ಲ ತುಂಬಾ ಸಿಂಪಲ್ ಹಾಗೂ ಶಾರ್ಟಾಗಿ ಮಾಡ್ತಾ ಇದ್ದೀನಿ, ಜಾಸ್ತಿ ಲೆಂದಿನೂ ಬೇಡ ಅಂತ. ಸೊ ನೀವು ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ನಿಮಗೆ ಜಾಸ್ತಿ ಲೆಂದಿ ವ್ಲಾಗ್ಸ್ ಬೇಕಂದರೆ ಒಂದು 20 ನಿಮಿಷ ಅರ್ಧ ಗಂಟೆ ವ್ಲಾಗ್ಸ್ ಬೇಕಾ ಅಥವಾ 15 ನಿಮಿಷ ವ್ಲಾಗ್ಸ್ ಸಾಕಾ ಅಂತ. ಸೊ ಸದ್ಯಕ್ಕೆ ಮನೆ ಅಪ್ಡೇಟ್ ಏನಪ್ಪ ಅಂತ ಅಂದರೆ, ಅದಕ್ಕಿಂತ ಮುಂಚೆ ಸುಮಾರಷ್ಟು ಜನ ಕಾಮೆಂಟ್ ಮಾಡ್ತಿದ್ದಾರೆ, ಲಕ್ಷ್ಮಿ ನಿಮ್ಮ ಮನೆ ಗೃಹ ಪ್ರವೇಶನೇ ಆಗೋಯ್ತು, ನೀವು ಇನ್ನೂ ವ್ಲಾಗೇ ಹಾಕಿಲ್ಲ ಅಂತ. ನನಗೆ ಅರ್ಥ ಆಗ್ತಾಯಿಲ್ಲ, ನಮ್ಮ ಮನೆ ಗೃಹ ಪ್ರವೇಶ ನನಗೆ ಗೊತ್ತಿಲ್ಲದೆ ಯಾವಾಗ ಆಯಿತು ಅಂತ. ಸೊ ಇಲ್ಲ ಗೈಸ್, ಇನ್ನು ಮನೆ ಗೃಹ ಪ್ರವೇಶ ಆಗೋಕ್ಕೇ ಆಲ್ಮೋಸ್ಟ್ ಒಂದು 7-8 ತಿಂಗಳು ಬೇಕು ಅಂತ ಅನ್ಕೋತೀನಿ. ನಾವು ಅಂದ್ಕೊಂಡ್ವಿ ನಾವು ಬೇಗನೆ ಮಾಡಿಬಿಡ್ತೀವಿ ಅಂತ. ಬಟ್ ಏನು ಗೊತ್ತಾ, ಸ್ಟಾರ್ಟಿಂಗು ಸಿವಿಲ್ ಕೆಲಸ ಏನಿದೆಯಲ್ಲ, ಅಂದರೆ ಬಿಲ್ಡಿಂಗ್ ನಿಲ್ಲೋ ತನಕನೂ ಚೆನ್ನಾಗಿ ಹೋಗ್ತಾಯಿತ್ತು, ಬೇಗನೆ ಹೋಗ್ತಾಯಿತ್ತು. ಬಟ್ ಅದಾದಮೇಲೆ ಏನಿದೆಯಲ್ಲ ಫ್ರೆಂಡ್ಸ್, ಒಳಗಡೆ ಎಲೆಕ್ಟ್ರಿಕ್ಕು, ಪ್ಲಂಬಿಂಗ್, ಇಂಟೀರಿಯರ್ಸ್ ಅಂತೂ ನಾವಿನ್ನೂ ಸ್ಟಾರ್ಟೇ ಮಾಡಿಲ್ಲ ಬಿಡಿ. ಬಟ್ ಅದು ಬಿಟ್ಟರೆ ಇನ್ನು ಎಷ್ಟು ಕೆಲಸ ಇರುತ್ತೆ, ಅವೆಲ್ಲ ತುಂಬ ಟೈಮ್ ಹಿಡಿಯುತ್ತೆ. ನಾವು ಅಂದ್ಕೊಂಡ್ವಿ ಇಲ್ಲ ಅದು ಬೇಗ ಆಗುತ್ತೆ ಅಂತ, ಬಟ್ ಇಲ್ಲ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಯಾಕೆ ಸ್ವಲ್ಪ ನಿಧಾನಕ್ಕೆ ಆಗ್ತಿದೆ ಅಂತಂದರೆ, ಇನ್ನೊಂದು ದೊಡ್ಡ ರೀಸನ್ ಏನಪ್ಪ ಅಂತಂದರೆ ದುಡ್ಡು. ನಮ್ಮ ಹತ್ರ ದುಡ್ಡು ಫ್ಲೋಯಿಂಗಲ್ಲಿ, ಅಂದರೆ ದುಡ್ಡು ಇದೆ ಅಂತಂದರೆ ಬೇಗ ಟಕ ಅಂತ ಕೆಲಸ ಆಗುತ್ತೆ. ಬಟ್ ದುಡ್ಡಿಗೆ ಒಂದು ಸ್ವಲ್ಪ ತೊಂದರೆ ಆದರೆ ಕೆಲಸನೂ ಅಷ್ಟೇ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇರುತ್ತೆ. ಸೊ ಇದು ಬಂದು ನಮ್ಮ ಎಕ್ಸ್ಪೀರಿಯೆನ್ಸು. ಬಟ್ ಟಚ್ ವುಡ್, ಗಾಡ್ಸ್ ಗ್ರೇಸ್, ಎಲ್ಲೂ ಸ್ಟಾಪ್ ಆಗಿಲ್ಲ ಕೆಲಸ, ಅದು ಮಾತ್ರ ಹೇಳಬಲ್ಲೆ. ನಿಧಾನಕ್ಕೆ ಕೆಲಸ ಮಾಡ್ತಾಯಿದ್ರು, ನಡೀತಾ ಇದೆ. ಬಟ್ ಸ್ಟಾಪ್ ಅಂತೂ ಒಂದು ದಿವಸಕ್ಕೂ ಆಗಿಲ್ಲ. ಸ್ಟಾಪ್ ಆದರೂ ಮೇ ಬಿ ವರ್ಕರ್ಸ್ ಕೆಲಸ ಲೈಕ್ ರಜದಲ್ಲಿದ್ದಾರೆ, ಕೆಲಸಕ್ಕೆ ಬಂದಿಲ್ಲ, ಆ ರೀತಿ ಸ್ಟಾಪ್ ಆಗಿದೆ. ಬಟ್ ಏನೋ ಪ್ರಾಬ್ಲಮ್ ಆಗಿ ಅಥವಾ ದುಡ್ಡು ಶಾರ್ಟೇಜ್ ಆಗಿ ಅಥವಾ ಏನೇ ಬೇರೆ ಪ್ರಾಬ್ಲಮ್ ಆಗಿ ಆ ರೀತಿ ಅಂತೂ ಇಲ್ಲಿವರೆಗೂ ಸ್ಟಾಪ್ ಆಗಿಲ್ಲ. ಸೊ ದುಡ್ಡು ಶಾರ್ಟೇಜ್ ಅಂತ ಹೇಳಿದಾಗ ದುಡ್ಡು ಶಾರ್ಟೇಜ್ ಅಂತೂ ಆಗೇ ಆಗುತ್ತೆ ಗೈಸ್. ಏನು ಗೊತ್ತಾ, ನಾನು ನೋಡಿರೋ ಪ್ರಕಾರ ಕೋಟಿ ಇರೋರು ಸಹ ಸಾಲ ಮಾಡ್ತಾರೆ, ಆ್ಯಂಡ್ ನಾವು ಲಕ್ಷ ಇರೋರು ಸಹ ಸಾಲ ಮಾಡಿದ್ದೀವಿ. ಸೊ ಸಾಲ ಇಲ್ದಲೇ ಮನೆ ಕಟ್ಟೋದು, ಮದುವೆ ಮಾಡೋದು ನನಗೆ ಗೊತ್ತಿರೋ ಪ್ರಕಾರ ಸ್ವಲ್ಪ ಕಷ್ಟನೇ ಅಂತ ಅನ್ಕೋತೀನಿ. ಎನಿವೇಸ್, ಸೊ ಇದು ಬಂದು ನನ್ನ ಓವರ್ ಆಲ್ ಮನೆ. ನಿಮಗಂತೂ ಇವಾಗ ಫುಲ್ ಕ್ಲಿಯರ್ ಪಿಕ್ಚರ್ ಗೊತ್ತಾಗಿರುತ್ತಲ್ವ, ದೇವ್ರ ಮನೆ ಮತ್ತು ಮಾಸ್ಟರ್ ಬೆಡ್ರೂಮು, ಹಾಲು, ಡೈನಿಂಗ್ ಏರಿಯಾ, ಕಿಚನ್ ಎಲ್ಲ ಯಾವ ರೀತಿ ಬಂದಿದೆ ಅಂತ. ಬಟ್ ಇವಾಗ ನೋಡೋದಕ್ಕೂ ಹಾಗೂ ಪೇಂಟ್ ಆದಮೇಲೆ, ಇಂಟೀರಿಯರ್ಸ್ ಆದಮೇಲೆ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಸೊ ನೋಡೋಣ ಗೈಸ್ ಅದು ಯಾವ ರೀತಿ ಆಗಿ ಬರುತ್ತೆ ಅಂತ. ಬಟ್
ಏನಪ್ಪ ಅಂದರೆ ಪ್ರತಿಯೊಂದೂ ಲಿಟ್ರಲಿ ಒಂದು ಪುಟ್ಟನೂ ನೋಡ್ಕೊಂಡು ಬರ್ತಾ ಇದ್ದೀವಲ್ಲ. ಇವಾಗ ಒಂದು ಮಗು ಹೇಗಿರುತ್ತೆ ನೋಡಿ, ಮಗು ಲೈಕ್ ಲಿಟ್ರಲಿ ಹೊಟ್ಟೆ ಒಳಗಿರುತ್ತೆ 9 ಮಂತ್ಸ್. ನಾವು ಅದನ್ನ ಚೆನ್ನಾಗಿ ಇದು ಮಾಡ್ತೀವಿ, ಆದಮೇಲೆ ಡೆಲಿವರಿ, ಆಮೇಲೆ ಮಕ್ಕಳು ದೊಡ್ಡವರಾಗ್ತಾರೆ. ಸೊ ಆ ರೀತಿ ನಾವು ಈ ಒಂದು ಸೈಟ್ ತೊಗೊಂಡು ಒಂದಷ್ಟು ಕಷ್ಟಪಟ್ಟು ಮತ್ತು ಬಿಲ್ಡಿಂಗ್ ನಿಲ್ಲಿಸಿರೋದು, ಬಿಲ್ಡಿಂಗಿಗೂ ಅಷ್ಟೇ ಒಂದು ಕಲ್ಲು ಹಾಕೋದು ನೋಡಿದ್ದೀವಲ್ಲ, ಏನೋ ಒಂಥರ ಖುಷಿ ಆಗುತ್ತೆ. ಲೈಕ್ ಈ ಬಿಲ್ಡಿಂಗ್ ಬಂದು, ಈ ಮನೆ ಬಂದು ನಮ್ಮ ಮಗು ಇದ್ರ ಇದು ಯಾವ ರೀತಿ ಬೆಳೀತಾ ಇದೆ ನಾವು ಇದನ್ನ ನೋಡ್ತಾ ಇದ್ದೀವಿ, ಆ ರೀತಿ ಫೀಲ್ ಆಗುತ್ತೆ. ಸೊ ಐ ಹೋಪ್ ಯು ಕ್ಯಾನ್ ರಿಲೇಟ್ ಟು ಮೀ. ಅಲ್ಲೋಗ್ಬಿಟ್ಟು ನೀರು ಕುಡಿಬೇಕಾ? ಅಲ್ಲ, ಅದು ಒಳಗೆ ಕನೆಕ್ಷನ್ ಕೊಟ್ರೆ ಆಗುತ್ತಲ್ವಾ ಆಗ ಪೈಪ್ದು? ನೀರು ಹಿಡಿಬೇಕಾದ್ರೆ ಆಚೆ ಇರ್ಬೇಕಲ್ವಾ? ನಿಮ್ದು ಫೋರ್ಮಂಗ್ಲೇ ಗೊತ್ತಾ ಆ ಥರ ಏನಾದ್ರು ತೊಟ್ಟಿಗಾದ್ರೆ ಇಲ್ಲೇ ಬಿಡುತ್ತೆ ಅಂತ. ಏನು ಅಲ್ಲಿದೆ ಏನಂದ್ರೆ ಅದೇನಂದ್ರೆ ಅದು ಬೇಡ ಅಂತಾನೆ, ಆ ಪೈಪಲ್ಲಿ ಕಾಣಿಸಲೇ ಬೇಡ ನಮ್ಮ. ರಾಣಿ ಬಾ, ನಿಂಗೆ ಬಿಸ್ಕೆಟ್ ಕೊಡ್ತೀನಿ ಬಾ ಇಲ್ಲಿ. ರಾಣಿ ಇರು, ಕೊಡ್ತೀನಿ. ಬಾಯ್ಲಿ ರಾಣಿ. ನಂದುಗೆ ಆ್ಯಕ್ಚುಲಿ ಪೆಟ್ಸ್ ಅಂದರೆ ತುಂಬಾ ಭಯ, ಸ್ಪೆಷಲಿ ಡಾಗ್ ಅಂತ ಅಂದರೆ. ಬಿಕಾಸ್ ನಂದು ಲೈಕ್ ಚಿಕ್ಕ ಹುಡುಗಿ ಇರಬೇಕಾದ್ರೆ ನಾಯಿಗಳೆಲ್ಲ ಅವಳ ಹಿಂದೆ ಇದು ಮಾಡಿದರು. ಸೊ ಅವತ್ತಿಂದನೂ ಅವಳಿಗೆ ನಾಯಿಗಳು ಮತ್ತು ಬೆಕ್ಕು ಎಲ್ಲ ಲೈಕ್ ಪೆಟ್ಸ್ ಅಂದರೆ ಅವಳಿಗೆ ಸ್ವಲ್ಪ ಭಯ ಅಷ್ಟೇ. ಸೊ ಅದಕ್ಕೆ ಅವಳು ರಾಣಿನ ಜಾಸ್ತಿ ಕ್ಲೋಸಾಗಿ ಮಡಗಲ್ಲ, ಬಿಕಾಸ್ ಅವ್ಳಿಗೆ ತುಂಬಾ ಭಯ ಆಗುತ್ತೆ ಅಂತ. ಯಾರು ಪ್ಲೀಸ್ ತಪ್ಪು ತಿಳ್ಕೊಬೇಡಿ. ಆ್ಯಂಡ್ ಎಸ್, ಕಮಿಂಗ್ ಬ್ಯಾಕ್, ಸುಮಾರಷ್ಟು ಜನ ನನಗೆ ಕಾಮೆಂಟ್ ಮಾಡಿದ್ದೀರಾ, ಲಕ್ಷ್ಮಿ ಅವರೇ ನಿಮಗೆ ಭಯ ಆಗಲ್ವಾ, ಇಷ್ಟೊಂದು ಲೋನ್ ಎಲ್ಲ ತೊಗೊಂಡ್ಬಿಟ್ಟು ಮನೆ ಕಟ್ತಾ ಇದ್ದೀರಾ, ಸಾಲ ಹೇಗೆ ತೀರಿಸ್ತೀರಾ ಅಂತ. ಸೊ ಭಯ ಅಂತೂ ಇದ್ದೇ ಫ್ರೆಂಡ್ಸ್, ಇಲ್ಲ ಅಂತ ಇಲ್ಲ. ಆಬ್ವಿಯಸ್ಲಿ ಇಷ್ಟು ಲಕ್ಷ ಸಾಲ ಮಾಡಿದ್ವಿ ಅಂತಂದರೆ ಭಯ ಅಂತೂ ಇದ್ದೇ ಇರುತ್ತೆ. ಬಿಕಾಸ್ ಈ ಸಲ ನಾವು ಒಂದು 15-20 ವರ್ಷ ತೀರಿಸಬೇಕು. ಏನಪ್ಪ ಅಂತಂದರೆ ಇವಾಗ ಭಯ ಪಡ್ಕೊಂಡಿದ್ರೆ ಮತ್ತು ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ. ನಾವು ಒಂದು ರಿಸ್ಕ್ ತೊಗೊಂಡು ಮನೇನ ಕಟ್ತಾ ಇದ್ದೀವಿ. ನೋಡೋಣ, ದೇವರಿದ್ದಾರೆ, ನಾವು ಕಷ್ಟಪಡ್ತೀವಿ ಅಷ್ಟೇ. ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಬಟ್ ಒಂದೇನಪ್ಪ ಅಂತಂದರೆ ನಾವು ತಪ್ಪು ಮಾಡ್ತಾಯಿಲ್ಲ, ನಾವು ಕೆಟ್ಟದ್ದು ಮಾಡ್ತಾಯಿಲ್ಲ. ದೇವರಿದ್ದಾರೆ, ಅವ್ರು ನೋಡ್ಕೋತಾರೆ. ನಾವು ಕಷ್ಟಪಟ್ಟರೆ ಅವ್ರ ಫಲ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ. ಆ ಒಂದು ಧೈರ್ಯದ ಮೇಲೆ ಅಷ್ಟೇ ನಾವು ಪ್ರತಿಯೊಂದೂ ಕೆಲಸ ಮಾಡೋದು, ಸ್ಪೆಷಲಿ ಮನೆ ಕಟ್ಟೋ ಕೆಲಸ. ಬಿಕಾಸ್ ಮನೆ ಕಟ್ಟೋದು ಸುಲಭ ಅಲ್ಲ ಅಂತ ಇವಾಗ ಇತ್ತೀಚೆಗೆ ಜಾಸ್ತಿ ರಿಯಲೈಸ್ ಆಗ್ತಾ ಇದೆ. ಮುಂಚೆನಪ್ಪ ಇತ್ತು ಅಂತ ಅಂದರೆ ಓಕೆ, ನಮ್ಮ ಹತ್ರ ಸ್ವಲ್ಪ ಸೇವಿಂಗ್ಸ್ ಇದೆ, ಒಡವೆ ಮಾರೋಣ, ಸ್ವಲ್ಪ ಲೋನ್ ತೊಗೊಳ್ಳೋಣ, ಮನೆ ಕಟ್ಟೋಣ, ಆ ರೀತಿ ಇತ್ತು. ಬಟ್ ಇವಾಗ ಗೊತ್ತಾಗ್ತಾ ಇದೆ ಅದು ಎಷ್ಟು ಕಷ್ಟ. ದುಡ್ಡು ಒಂದೇ ಅಲ್ಲ ಬೇಕಾಗಿರೋದು ಮನೆ ಕಟ್ಟೋಕ್ಕೆ, ಇನ್ನೂ ತುಂಬ ಮಾರಲ್ ಸಪೋರ್ಟ್ ಆಗಿರಲಿ ಮತ್ತು ನಾಲೆಜ್ ಆಗಿರಲಿ, ಪ್ರತಿಯೊಂದೂ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಇದು ನಾವು ಒಟ್ಟಿಗೆ ಸೇರಿಸ್ಕೊಂಡು ಕಟ್ತಾ ಇರೋದ್ರಿಂದ ಒಂದು ಧೈರ್ಯ ಕೂಡ ಇದೆ, ಹಾಗೂ ಸಪೋರ್ಟ್ ಕೂಡ ಇದೆ ಅಂತಲೇ ಹೇಳ್ಬೋದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ನಾವು ಇವತ್ತು ಟೈಲ್ಸ್ ಸೆಲೆಕ್ಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಇಡೀ ಫ್ಯಾಮಿಲಿ ಗೈಸ್ ಹೋಗ್ತಿರೋದು, ನಾನು, ಮಮ್ಮಿ, ಡ್ಯಾಡಿ ಬರ್ತಲ್ಲ, ಬಟ್ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ಹೋಗ್ತಿರೋದು ನಾವು ಜಿಗ್ನಿಗೆ. ಸತಿ ನಾವು ಬೇರೆ ಕಡೆ ಎಲ್ಲ ಹೋಗಿದ್ದೀವಿ ಗೈಸ್, ನಂಗೆ ನೆನಪಿಲ್ಲ ಹೆಸರು. ಬಟ್ ಇವತ್ತು ಜಿಗ್ನಿಗೆ ಹೋಗ್ತಾ ಇದ್ದೀವಿ. ಒಂದು ಮೈಂಡಲ್ಲಿ ಕೆಲವೊಂದು ಐಡಿಯಾಸ್ ಇದೆ. ಓಕೆ, ಯಾವ ಕಲರ್ ಬೇಕು, ಯಾವ ಕ್ವಾಲಿಟಿ ಬೇಕು, ಮತ್ತು ಹಾಲ್ಗೆ ಯಾವ್ದು ಬೇಕು, ಬಾತ್ರೂಮ್ಗೆ ಯಾವ್ದು ಬೇಕು, ಆ ರೀತಿ ಟೈಲ್ಸ್ ನಮ್ಮ ಮೈಂಡಲ್ಲಿ ಇದೆ. ಸೊ ಹೋಪ್ಫುಲಿ ನಮಗೆ ಆ ಥರ ಟೈಲ್ಸೇ ಸಿಗಬೇಕು. ಬನ್ನಿ ಗೈಸ್, ವ್ಲಾಗ್ನ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಯ್ ಕೃಷ್ಣಮೂರ್ತಿ, ವಾಟ್ಸ್ಆಪ್ ಹಾಯ್ ಮಾಡ್ರಿ, ಹಾಯ್ ಮಾಡು. ಇವಾಗ ಹೆಂಗೆ ಬಿಸಿ ಜೀವನ ಹಿಂಗೆ ಆಗಿದೆ. ಅದಂದ್ರೆ ಬಟ್ ಅದು ಸ್ವಲ್ಪ ಇದು ದೊಡ್ಡ ಸಿಗಲ್ಲ ಸರ್, ಇದು ಚಿಕ್ಕ ಬಾಕ್ಸ್. ರೀ ಅಲ್ಲೊಂದು ಐತೆ, ಬನ್ನಿ ತೋರಿಸ್ತೀನಿ. ಈ ಥರದ್ದು ಬನ್ನಿ ನಿಮಗೆ ನಾನು ತೋರಿಸ್ತೀನಿ. ಸೊ ನಾವು ಬಂದು ಟೈಲ್ಸ್ ಸ್ಟೈಲ್ ಅಂತ ಈ ಒಂದು ಶಾಪಿಗೆ ಬಂದಿದ್ದೀವಿ ಜಿಗಣಿಲಿ. ಸೊ ಜಿಗಣಿ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಅಲ್ವಾ, ಲಿಟ್ರಲಿ ನಮಗೆ ಗ್ರೈನೈಟ್ಸ್ ಆಗಿರಲಿ, ಟೈಲ್ಸ್ ಆಗಿರಲಿ, ಪ್ರತಿಯೊಂದೂ ಜಿಗಣಿಲೇ ತುಂಬ ಜನ ಬಂದು ಪರ್ಚೇಸ್ ಮಾಡ್ತಾರೆ. ಸೊ ನಾವು ಕೂಡ ಇಲ್ಲಿಗೆ ಬಂದಿದ್ವಿ. ಇನ್ಫ್ಯಾಕ್ಟ್ ಜಿಗಣಿಲಿ ಆಲ್ಮೋಸ್ಟ್ ಒಂದಷ್ಟು ಅಂಗಡಿಗಳು ಹುಡುಕಿದ್ವಿ. ನಮಗೆ ಸಿಕ್ತು, ತುಂಬ ಚೆನ್ನಾಗಿರೋ ಡಿಸೈನ್ಸ್ ಎಲ್ಲ ಸಿಕ್ತು ಟೈಲ್ಸಲ್ಲೇ ಆಗಿರಲಿ. ಬಟ್ ಏನು ಗೊತ್ತಾ, ಡಿಸೈನ್ ಚೆನ್ನಾಗಿದ್ದರೆ, ಕ್ವಾಲಿಟಿ ಚೆನ್ನಾಗಿದ್ರೆ ನಿಮಗೆ ಪ್ರೈಸ್ ಜಾಸ್ತಿ, ಅಥವಾ ಪ್ರೈಸ್ ಕಡಿಮೆ ಬೇಕು ಅಂತಂದರೆ ಡಿಸೈನ್ ಹಾಗೂ ಕ್ವಾಲಿಟಿಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡಬೇಕಾಗುತ್ತೆ. ಬಟ್ ಈ ಒಂದು ಶಾಪಲ್ಲಿ ನಮಗೆ ಡಿಸೈನ್ ಆಗಿರಲಿ, ಕ್ವಾಲಿಟಿ ಆಗಿರಲಿ, ಮತ್ತು
ಲುಕ್ ವೈಸ್ ಆಗಿರಲಿ, ಪ್ರೈಸು ಪ್ರತಿಯೊಂದೂ ತುಂಬಾ ನಮ್ಮ ಬಜೆಟಲ್ಲಿ ಎಷ್ಟಿದೆ, ನಮಗೆ ಯಾವ ರೀತಿ ಡಿಸೈನ್ಸ್ ಬೇಕಿತ್ತು ಆ ರೀತಿಯೇ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಇದನ್ನ ಪ್ರಮೋಷನ್ ಅಂತ ಅನ್ಕೋಬೇಡಿ ಗೈಸ್. ಟೈಲ್ಸು ಗ್ರೆನೈಡ್ಸು ಐ ಗೆಸ್ ಪ್ರಮೋಷನ್ ಗೊತ್ತಿಲ್ಲ ಮಾಡ್ತಾ ಇಲ್ವಾ ಅಂತ, ಬಟ್ ನಮಗಂತೂ ಇದು ಪ್ರಮೋಷನ್ ಅಲ್ಲ, ಪರ್ಸ್ನಲ್ ಒಪಿನಿಯನ್ ನಾನು ಶೇರ್ ಮಾಡ್ತಿರೋದು. ಸೊ ಸ್ಟೈಲ್ ಜಿಗ್ನಿ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಗೂಗಲಲ್ಲಿ ಸಿಗುತ್ತೆ. ಇಫ್ ಇನ್ ಕೇಸ್ ನಿಮಗೆ ಶಾಪ್ ಲೊಕೇಶನ್ ಸಿಕ್ಕಿಲ್ಲ ಅಂದರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ, ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಓಕೆನಾ? ಅರುಣ ಅವರೇ ಅದು ನೋಡಿ, ಅದು ಪುನೀತ್ ಅವರೇ ಇದನ್ನ ನೋಡಿ. ಇದು ಚೆನ್ನಾಗಿದೆ ಅಲ್ಲ, ಬಟ್ ಇದು ಬ್ರಿಕ್ ಲೇಡಿಂಗ್ ಆಗಲ್ವಲ್ಲ. ಅಲ್ಲ ಅದಾಗುತ್ತೇನೋ ಇದು, ಅದು ಮ್ಯಾಟ್ ಅನ್ಸುತ್ತೆ. ಮ್ಯಾಟ್ ಅಲ್ಲ ಬಟ್ ಆಗ್ಬೋದು. ಅದು ಸ್ಯಾಟಿನ್ ಮ್ಯಾಟ್ ಅಲ್ಲ. ಅಲ್ಲ ಅವ್ರನ್ನ ವೆಟ್ರಿಫೈಡ್, ಕೊನೆಗೆ ವೆಟ್ರಿಫೈಡ್ ವೈಟ್ ಎಷ್ಟು 160 ರೆಫರೆನ್ಸು. ನಂದು ನೀನು ಯಾವುದು ಹಾಲ್ ಹಾಕ್ಸೋದು? ಅಲ್ಲ ಸೇಮ್ ನೀವು ಯಾವ್ದು ಹಾಕ್ಸ್ತೀರ ಅದನ್ನ ನಾನು ಕಾಪಿ ಮಾಡ್ಕೊಂಡೆ. ಬಿಟ್ಟು ಬೇರೆ ಬರೀ ಸೇಮ್ ಕಲರ್ ಎಲ್ಲರೂ ಹಿಂಗೇನೆ ಹಾಕ್ಸ್ಬೇಕು. ಇನ್ನು ಯಾವ ಆಪ್ಷನ್ ಇದೆ? ಇಲ್ಲಾಂದ್ರೆ ಬೇರೆ ಇದಕ್ಕೆ ಹೋಗ್ಬೇಕು. ಹುಡುಕಿ ಇನ್ನೂ ಚೆನ್ನಾಗಿದೆ. ಪ್ರಾಬ್ಲಮ್ ನಿಮ್ಗಿನ್ನೂ ಚೆನ್ನಾಗಿದೆ. ನನಗೆ ಯಾವ್ದು ಇಷ್ಟ ಆಯ್ತು ಗೊತ್ತಾ? ಬ್ಯಾಂಕು ಇರ್ಲಿಲ್ವಾ ಮೈಟಲ್, ಇಲ್ಲಿ ಕೇಳಿದ್ವಿ ನಾವು, ಇಲ್ಲಿ ಸಿಗ್ತಾ ಇಲ್ಲ. ಅದೇ ನಂಗೆ ಇಷ್ಟ ಆಗಿತ್ತು, ಹಾನೆಸ್ಟ್ಲಿ ಹೇಳಬೇಕು ಅಂತ. ನಂಗೂ ಅದೇನೆ. ಅದನ್ನೆಲ್ಲ ಸೆಲೆಕ್ಟ್ ಮಾಡಿದ್ದು ಹೋಗಿ ಲೈಫಲ್ಲಿ ಒಂದೇ ಕೆಲಸ ಚೆನ್ನಾಗಿ ಮಾಡಿದ್ರು. ನಾನಲ್ಲ ಅರುಣ್. ಇದು ಚೆನ್ನಾಗಿದೆ, ಬಟ್ ಇದಕ್ಕಿಂತ ಈ ಥರ ಇನ್ನೂ ಚೆನ್ನಾಗಿ. ಹೇಳು ಮಮ್ಮಿ ನೀನು. ಮಮ್ಮಿಗೆ ಇದು ಇಷ್ಟ ಆಯ್ತು. ಅಕ್ಕ ಮನೆಗೆ ಇದೆ ಟೈಲ್ಸ್ ನೋಡ್ಕೊಳ್ಳಿ ಅಂದ್ರು. ಮಮ್ಮಿ ಏನ್ ಅನ್ಸ್ತೈತೆ ಟೈಲ್ಸು ಹೆಚ್ಚು ಅಲ್ವಾ? ಅದೇ ನಾನು ಅನ್ಕೋತಾ ಇದ್ದೀನಿ. ನಾವು ಇನ್ನೊಂದಕ್ಕೆ ಹೋಗಿದ್ವಿ, ತುಂಬಾ ದೊಡ್ಡದಾಗಿತ್ತಲ್ಲ, ಅದೇ ವಾಶ್ರೂಮ್ ಒಂದಿತ್ತಲ್ಲ, ಅದು ಮೈ ಟೈಲ್ಸ್ ಅಲ್ಲ, ಅದು ನೆನಪಿಲ್ವೇ ನಮ್ಮಿ? ಇಲ್ಲಲ್ಲ ಕಣಮ್ಮಿ, ಅದು ಅಲ್ಲಿ ಊಟಕ್ಕೂ ಹೋಗಿ ಗೋಡೌನ್ ತರ ಬಾತ್ರೂಮ್ ಇತ್ತಲ್ಲ, ಗೋಡೌನ್ ತರ ಸ್ವಲ್ಪ ಮುಂದೆ. ಮುಂದೆ ನಾವು ಜಾಸ್ತಿ ಕಷ್ಟಪಡಲ್ಲ. ಅಕ್ಕ ಏನು ಚೂಸ್ ಮಾಡ್ತಾರೆ ಅದನ್ನೇ ಕಾಪಿ ಪೇಸ್ಟ್ ಮಾಡ್ತೀನಿ ಇವಾಗ. ಏನಕ್ಕ ಇದು ಇಷ್ಟ ಆಗಿಲ್ಲ, ಬೇರೆ ಸೆಲೆಕ್ಟ್ ಮಾಡು. ಇಲ್ಲ ಚೆನ್ನಾಗಿದೆ, ಚೆನ್ನಾಗೂ ಕಾಣುತ್ತೆ. ಇದು ಫ್ಲೋರಿಂಗ್ ಅಲ್ಲಿ ಹಾಕಿ ತೋರಿಸಿದ್ರೆ ಗೊತ್ತಾಗುತ್ತೆ. ಹೌದು, ಅಕ್ಕ ಹೇಳ್ದಂಗೆ ಚೆನ್ನಾಗಿ ಕಾಣ್ತದೆ. ಬ್ಯಾಂಕು ಥರ ಇದ್ಮೇಲೆ ಓಕೆ. ಸೊ ಇವಾಗ ನಾವು ನೆಕ್ಸ್ಟ್ ಶಾಪಿಗೆ ಬಂದಿದ್ದೀವಿ. ಟೈಲ್ಸ್ ಎಲ್ಲ ನೋಡಾಯಿತು, ಇವಾಗ ಸ್ವಲ್ಪ ಕ್ಲಾಡಿಂಗ್ ನೋಡೋಣ ಅಂತ. ಆ್ಯಂಡ್ ಈ ಒಂದು ಶಾಪ್ ಹೆಸರು ನನಗೆ ಗೊತ್ತಿಲ್ಲ ಗೈಸ್, ನಾನು ಶ್ಯೂರ್ ಇಲ್ಲ. ಬಟ್ ಏನಪ್ಪ ಅಂದರೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಅನಿಸ್ತು, ಬಟ್ ಕಲೆಕ್ಷನ್ಸು ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಕಮಿಂಗ್ ಬ್ಯಾಕ್, ನನಗೆ ಸುಮಾರಷ್ಟು ಜನ ಒಂದು ಕಾಮೆಂಟ್ ಮಾಡಿದ್ರಿ, ಲಕ್ಷ್ಮಿಯವರೇ ನೀವು ಈ ರೀತಿ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಾ, ಸೊ ನೀವು ಅಕ್ಕ ತಂಗಿರು ಲೈಕ್ ಸಪ್ರೇಟಾಗಿ ಕಟ್ಸ್ಬೋದಲ್ವಾ, ಒಂದೇ ಸಿಂಗಲ್ ಬಿಲ್ಡಿಂಗ್ ಬದಲು ಸಪ್ರೇಟ್ ನಿಮ್ಮದೇ ಅಂತ ಒಂದು ಮನೆ ಇರೋದಲ್ಲ ಅಂತ ಕೇಳಿದ್ದೀರಾ. ಸೊ ಆಬ್ವಿಯಸ್ಲಿ ಇದು ಕರೆಕ್ಟೇ. ನಾವು ಈ ರೀತಿ ಫಸ್ಟೇ ಯೋಚನೆ ಮಾಡಿದ್ವಿ, ಓಕೆ ನಾವು ಸಪ್ರೇಟಾಗಿ ಅಪಾರ್ಟ್ಮೆಂಟ್ ತೊಗೊಳ್ಳೋಣ, ಅಥವಾ ನಾವೇ ಒಂದು ಸ್ವಂತ ಸೈಟ್ ತೊಗೊಂಡು ಸ್ವಂತವಾಗಿ ಇಂಡಿವಿಜುವಲ್ ಕಟ್ಸೋಣ ಅಂತ. ಬಟ್ ಏನು ಗೊತ್ತಾ, ಅಪಾರ್ಟ್ಮೆಂಟ್ ನೋಡೋಕೆ ಹೋದ್ವಿ. ಸೊ ಅದು ಬಂದು ನಿಮಗೆ ಏನು ಒಂದು ಅರ್ಧ ಸೈಟು ಅಥವಾ ಫುಲ್ ಸೈಟ್ ಅಂತೂ ಬಿಟ್ಬಿಡಿ, ಬಟ್ ಅರ್ಧ ಸೈಟೇ ನಿಮಗೆ ಒಂದಷ್ಟು ಕಾಸ್ಟ್ ಹೇಳ್ತಾರೆ, 1.7. ಅದರಲ್ಲೂ ಇಂಟೀರಿಯರ್ಸು ಮಾಡಿಸಲ್ಲ. ಇಂಟೀರಿಯರ್ಸ್ ಮಾಡ್ಸೋಕೆ ಹೋದರೆ ಆಲ್ಮೋಸ್ಟ್ ಒಂದು 2 CR ಹತ್ರ ಬೀಳುತ್ತೆ. ಸೊ ಅಷ್ಟೊಂದು ನಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇರಲಿಲ್ಲ. ಇದ್ರ ಬದಲು ಓಕೆ ಬೇರೆ ದೂರ ಎಲ್ಲಾದರೂ ಹೋಗೋಣ ಅಂತ ಅಂದರೆ ನಮಗೆ ಬೆಂಗಳೂರು ಔಟ್ಸ್ಕಟ್ಸಲ್ಲಿ ಬೇಕಿತ್ತಿಲ್ಲ, ನಮಗೆ ಬೆಂಗಳೂರು ಒಳಗಡೆ ಬೇಕಿತ್ತು. ಅದು ರೆಸಿಡೆನ್ಷಿಯಲ್ ತುಂಬಾ ಚೆನ್ನಾಗಿರಬೇಕು, ಗ್ರೀನ್ರಿ ಇರಬೇಕು, ಸ್ಕೂಲ್ ಕಾಲೇಜಸ್ ಎಲ್ಲ ಚೆನ್ನಾಗಿರಬೇಕು ಮಕ್ಕಳಿಗೆಲ್ಲ ಅಂತ ಅಂದ್ಕೊಂಡು ನಾವು ಈ ಒಂದು ಏರಿಯಾಗೆ ಬಂದಿದ್ದು. ಸೊ ಈ ಏರಿಯಾದಲ್ಲೂ ನಾವು ಸಪ್ರೇಟಾಗಿ ಹುಡುಕಿದ್ವಿ. ಬಟ್ ಏನು ಗೊತ್ತಾ, ನಮ್ಗೆ ಅನಿಸ್ತು ಓಕೆ ನಮ್ಗೆ ಇವಾಗ ಸಪ್ರೇಟಾಗಿ ಹುಡುಕಿದ್ರು ಕೂಡ ನಮ್ಮ ಬಜೆಟಲ್ಲಿ ಬರ್ತಾ ಇಲ್ಲ, ನಮ್ಮ ಬಜೆಟ್ ಮೀರಿ ಹೋಗ್ತಾ ಇದೆ. ಅದ್ರ ಬಗ್ಗೆ ಒಂದೇ ಸೈಟ್ ತೊಗೊಂಡು 3 ಜನ ಸೇರಿ ಮನೆ ಕಟ್ಸೋಣ ಅಂದ್ಕೊಂಡು ಈ ರೀತಿ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಇವಾಗ ನಾವು ಕಂಪೇರ್ ಮಾಡ್ತಾ ಇದ್ದೀವಲ್ಲ, ನಮಗೆ ಅನಿಸ್ತಾ ಇದೆ ಒಂದು 15 to 20 lakhs ನಮ್ಮ ಪ್ರಾಫಿಟಲ್ಲೇ ಇದ್ದೀವಿ ಅಂತ. ಬಿಕಾಸ್ ಇದೇ ರೀತಿ ಮನೆ, ಇಷ್ಟು ದೊಡ್ಡ ಸೈಟು, ಇದೇ ರೀತಿ ಮನೆ ನಾವು ಬೇರೆ ಕಡೆ ಅಪಾರ್ಟ್ಮೆಂಟ್ ಅಂತಲೇ ಹುಡುಕೋಕೆ ಹೋದ್ರೆ ಅಲ್ವಾ, ನಮಗೆ 15, 20 ಅಥವಾ 30 lakhs ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ. ಆ್ಯಂಡ್ ಇಂಟೀರಿಯರ್ಸು ಮಾಡಿಸಿರಲ್ಲ. ಬಟ್ ನಮಗೇನಪ್ಪ ಅಂತಂದರೆ ನಮ್ಮದೇ ಅಂತ ಪ್ರಾಪರ್ಟಿ, ನಮ್ಮದೇ ಅಂತ ಪ್ರತಿಯೊಂದು ರೈಟ್ಸ್ ಇರುತ್ತೆ. ಸೊ ಇದೇ ಬೆಟರ್ ಐಡಿಯಾ ಅಂತ ಅಂದ್ಕೊಂಡು ನಾವು ಈ ರೀತಿ ಕಟ್ಸಿರೋದು. ಆ್ಯಂಡ್ ಇನ್ನೊಂದು ಏನು ಗೊತ್ತಾಗೈಸ್ ಅಡ್ವಾಂಟೇಜು, ಒಟ್ಟಿಗೆ ಕಟ್ಸ್ತಾ ಇದ್ದೀವಿ, ಇದಂತೂ ಅಡ್ವಾಂಟೇಜ್ ಇದ್ದೇ ಇದೆ. ಸೆಕೆಂಡ್ ಒಂದು, ನಾವು ಕಾಂಟ್ರಾಕ್ಟ್ ಕೊಟ್ಟಿಲ್ಲ, ನಾವೇ ಸ್ವಂತವಾಗಿ ನಿಂತು ಕಟ್ಸ್ತಿರೋದಲ್ವಾ. ಸೊ ಇದರಲ್ಲಿ ನಿಮಗೆ ಒಂದು 10 ಲಕ್ಷ ಅಂತೂ ಉಳಿರುತ್ತೆ ಖಂಡಿತವಾಗ್ಲೂ. ಸೊ ಈ ರೀತಿ ಗೈಸ್ ಒಂದು 15 to 20 lakhs ಪ್ರಾಫಿಟಲ್ಲಿ ಇದ್ದೀವಿ ಅಂತಲೇ ಹೇಳ್ಬೋದು. ಓಕೆ, ಸೊ ಐ ಹೋಪ್ ನಿಮ್ಮ ಕ್ವಶನ್ಗೆ ಆನ್ಸರ್ ಕೊಟ್ಟಿದ್ದೀನಿ ಅಂತ. ಈ ವ್ಲಾಗ್ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.